ಅಲ್ಲ. ಆ ದೋಷಗಳನ್ನು ತಿರುಕೊಂಡು ಹೋಗುವುದೇ ಒಳ್ಳೆ ಮನುಷ್ಯನ ಲಕ್ಷಣ. ಅತ್ತಿಗೆಮ್ಮ ಯಾಕಾಗ್ತೀನಿ ದೊಡ್ಡ ಅತ್ತಿಗೆ ಬರ್ತಾರೆ ಇಲ್ಲ ಕಿಟ್ಟು, ತವರಿನ ನೆನಪಾಯ್ತು, ಅದಕ್ಕಾಗಿ ಸ್ವಲ್ಪ ನಡ್ಕೊಂಡೆ. ಹಾಗೆಲ್ಲ ಇದ್ದಿ ಮಧ್ಯಾಹ್ನ ಹೊತ್ತಿನ ಸ್ಕೂಲ್ ಇದೆ ಹಾಗೆ ಏಕೋ ಈ ದಿನ ತುಂಬಾ ಹೊಟ್ಟಿ ಹಸಿದಿದೆ ಬಂದ ಬಿಟ್ಟೆ. ಇದೇನಪ್ಪ, ಅಯ್ಯೋ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದವನು ನೀನು. ನೀನು ಒಪ್ಪತ್ತಿನ ಅನ್ನಕ್ಕೂ ಹಿಂದೆ ಮುಂದೆ ನೋಡ್ತಾ ಇದೆಯಲ್ಲ, ಎಂತ ಕಷ್ಟಪಟ್ಟಿದ್ದಾನೆ ಆ ದೇವರು. ನೋಡಪ್ಪ, ನಿನ್ನೆ ಉಳಿದ ಅನ್ನ ಇದೆ, ಆ ಅನ್ನದಲ್ಲಿ ಸ್ವಲ್ಪ ಮಜ್ಜಿಗೆ ಹಾಕಿ ಸ್ವಲ್ಪ ಹಾಕಿ ಕೊಡ್ತೀನಿ. ಈ ಮನೆಯಲ್ಲಿ ನಾಗಣ್ಣ ಪರಿಮಳ ವಹಿನಿ ಬಿಟ್ಟರೆ ಯಾರಿಗಾನ ಹಕ್ಕಿ ಇಲ್ಲ. ನಮ್ಮ ತುತ್ತು ಕೂಳಿಗೆ ಗತಿ ಇಲ್ಲದ ನಾಯಿಗಳ ಅಂತ ಪರಿಮಳ ವಹಿನಿ ದಿನ ಬೈತ. ಅಪ್ಪನೋ ಬೆಪ್ಪಿನಾಗ ಗಪ್ ಕುಡ್ದಾನೆ. ಯಾಕಮ್ಮ ಹಾಗೆಲ್ಲ ಮಾತಾಡ್ಬಾರ್ದು, ಅವರು ದೊಡ್ಡವರಿಗೆ ಹಾಗೆಲ್ಲ ಮಾತಾಡೋದು ಒಳ್ಳೇದಲ್ಲ. ನೀನು ದೊಡ್ಡವನಾಗ್ತೀಯಲ್ಲ, ಆ ವಿಚಾರ ಎಲ್ಲರೂ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ನನಗೆ ಒಳಗಡೆ ಊಟ ಮಾಡಿದಂತೆ ಕಟ್ಟಿಕೊಂಡು ಹೊರಗೆ ಹೋಗಿದ್ದಾಳೋ ಏನೋ, ನಾನೇ ಮಾಡ್ಕೊಂಡು ಕುಡಿಬೇಕಾಯ್ತು. ಏನು ಸ್ಕೂಲಿಂದ ಬಂದ ನಂತರ ಕೆಲಸ ಮಾಡೋದನ್ಬಿಟ್ಟು ಹೊಟ್ಟೆ ತುಂಬಾ ತಿನ್ನಲು ಹೋಗಿದ್ದೇನೋ ನಿನ್ನ ಹೊಟ್ಟೆ. ಕಿಟ್ಟು ನೀವು ಹೇಳಬೇಡ. ನೋಡು, ತಾಯಿ ಇಲ್ಲದ ತಪ್ಪಲಿ ಅವನು. ನೋಡು, ಹಸಿವೆ ಅಂತ ಆಡ್ತಾ ಇದ್ದ, ನಾನೇ ನಿನ್ನೆ ಉಳಿದಿರುವ ಅನ್ನದಲ್ಲಿ ಮಜ್ಜಿಗೆ ಹಾಕಿ ಕೊಡ್ತಾ ಇದ್ದೆ. ತಮ್ಮಣ್ಣ ಮಧ್ಯಾಹ್ನ ಊಟಕ್ಕೆ ಆತನಿಗೆ ಬಡಿಸು, ಅಡ್ಡ ಹೊತ್ತಿನಲ್ಲಿ ಅವನೇನು ಊಟ ಮಾಡುತ್ತಾನೆ. ನೀವೇ ಈ ರೀತಿ ಊಟ ಮಾಡುತ್ತಾ ಕೂತ್ಕೊಂಡ್ರೆ ನಮ್ಮ ಸಂಪತ್ತೆಲ್ಲ ಖಾಲಿಯಾಗಿ ನಾನು ನನ್ನವರು ಬಗಲಿಗೆ ಚೀಲ ಹಾಕಿಕೊಂಡು ಭಿಕ್ಷಾಂತೆ ಅಂತ ಬೇಡುತ್ತಾ ಹೋಗ್ಬೇಕಾಗುತ್ತೆ. ಇದೆಲ್ಲ ಇಷ್ಟೆಂಟ ನಿನ್ನ ಒಬ್ಬಕ್ಕಿಂತ ಅಂತ ತಿಳಿದೇನು? ಇದರಲ್ಲಿ ನಮ್ಮ ಪಾಲನೂ ಐತಿ. ನಮ್ಮೆಲ್ಲರ ಅತ್ತಿ ನೀವಿಬ್ಬರೇ ತಿನ್ನದ್ದು ಕೂಡ ಹೊಟ್ಟಿ ಬೇಯಿಸಿಕೊಳ್ತಾ ಇರೋರು ನೀವೇ. ಬಾಯ್ ಮುಚ್ಚಿಸ್ಕೊಂಡ್ರು ಮಾತಿದ್ರೆ ಸಾಕು, ತಿರುಗಿ ಹೇಳು ಬರ್ತಾನೆ. ನೀನ್ ಇವತ್ತು ಇಲ್ಲ ಅನ್ಸ್ಬಿಡ್ತೀನಿ. ಹೊಡಿಬೇಡ, ಏನು ಹೊಡೆಯೋದು ಅವರು, ದಯವಿಟ್ಟು ಹೊಡೆಯಬೇಡ. ನೋಡು, ನಿನಗೇನಾದ್ರು ಕೋಪ ಹಾಕಿದ್ರೆ ನನ್ನಲ್ಲಿ ಹೊಡಿಬೋದು. ಆಹಾ, ಏನೂ ಅರಿಯದ ಕೂಸಂತೆ, ಮುಖದ ಮೇಲೆ ಮೀಸೆ ಬರ ಹತ್ತಿದೆ ಇವನಿಗೆ. ಏನೂ ಅರಿಯದ ಕೂಸಂತೆ, ಗಂಡನೊಬ್ಬ ಸಾಲ್ದು ಅಂತ ಈ ಕುಂಟನನ್ನು ಜೊತೆಗೆ ಮಾಡಿಕೊಂಡಿದ್ದಾಳೆ ದ್ರೌಪದಿ. ಅತ್ತಿಗೆ ಮನುಷ್ಯನನ್ನು ಮರೆತು ದನಕ್ಕೆ ಬಡಿದಂತೆ ಬಡಿಯುತ್ತಿಲ್ಲ. ಆಹಾ, ನೀನೊಬ್ಬ ಬಂದ್ಯಾ ನನ್ನದೊಂದು ಎಲ್ಲಿ ಇಟ್ಟಿ ಅಂತ ಅಲ್ಲ. ಕೆಲಸ ಮಾಡೋದನ್ನ ಬಿಟ್ಟು ಬಿಟ್ಟು ತಿರುಗಿಯಲ್ಲ, ಕೆಲಸ ಮಾಡೋದನ್ನು ಕಲ್ತ್ಕೋ. ಬನ್ನಿ ಸ್ವಾಮಿ, ಈ ಹೆಡಂಬಿ ನಾಯಿಗಳು ಒಂದ್ ಸ್ವಲ್ಪ ನಿದ್ದೆ ಮಾಡೋದಕ್ಕೂ ಬಿಡುವುದಿಲ್ಲ. ಹೊಟ್ಟೆ ತುಂಬಾ ಅನ್ನ ಹಾಕಿದ್ರು ನಮ್ಮ ಮೇಲೆ ಗುರ್ರನ್ನಂತ ಬರುತ್ತವೆ. ನೋಡಿ, ಇವಕ್ಕೊಂದು ಗತಿ ಕಾಣಿಸೋವರೆಗೂ ನಿಮಗೆ ನಿದ್ದೆ ಅನ್ನೋದೇ ಇಲ್ಲ. ನಿನ್ನ ಮಾತು ಅಕ್ಷರಶಃ ಸತ್ಯವಿದೆ. ನಿನ್ನ ಗಂಡನಿಗೆ ಹೇಳಿ ಒಂದು ಜಾನಿನ ನಿಜ ತಿಳಿಸಿ ನಾವು ನಿನ್ನ ಅಣ್ಣನಿಗೆ ಮಾಡಿದ್ರೆ ನಿಮ್ಮನ್ನು ಮುಕ್ತಿ ಅಯ್ಯೋ, ನಿನ್ನೆಲ್ಲ ಚುಚ್ಚಿ ಮಾತುಗಳನ್ನು ಕೇಳಿ ನನ್ನ ತಲೆ ಚಿಟ್ಟಿ ಹಿಡಿದು ನಾನೇ ಈ ಮನೆ ಬಿಟ್ಟು ಎಲ್ಲ ದೂರ ಹೊರಟು ಹೋಗಬೇಕನ್ನಿಸ್ತಾ ಇದೆ.
ನನ್ನ ಯಜಮಾನ್ರು ಅಶಾಂತಿಯ ಮಾತುಗಳನ್ನು ಹೇಳಿದ್ರು ಇಲ್ಲೇ ನಿಂತಿದ್ದೀರಲ್ಲ. ನಿಮ್ಮ ಸ್ಥಾನದಲ್ಲಿ ನಾನಿದ್ರೆ ಜೋಳದ ಗಿಡಕ್ಕೆ ಹುಲ್ಲು ಹಾಕೊಂಡು ಇಷ್ಟೊತ್ತು ಪ್ರಾಣ ಬೀಳ್ತಿದೆ. ಯಾಕಾದ್ರೂ ನಾಚಿಕೆ ಇಲ್ಲದ ಮಾನ ಮನೆಯರ ಕುಟುಂಬ ಇದು. ಅಪ್ಪ, ನಾನೀಗ ಬೆಂಗಳೂರಿಗೆ ಹೋಗಿ ನನ್ನ ಮಿತ್ರ ಗುರುದಾನಿಗೆ ಭೇಟಿಯಾಗಿ ಯಾವಾಗಾರ ಒಂದು ಉದ್ಯೋಗ ಸಿಗ್ತದ ಅಂತ ಕೇಳ್ಕೊಂಡು ಬರ್ತೀನಿ. ಹೇಮ, ನನ್ ಸುಟ್ಕೇಸ್ನಾಗ ನನ್ನ ಬಟ್ಟೆ ಹಾಕಿ ತಗೊಂಡು ಬಾ. ಸ್ವಾಮಿ, ಈಗಲೇ ಹೊರಗೆ ಸಿದ್ಧರಾಗಿದೆ. ಹೌದು, ಹೋಟೆಲ್ನಲ್ಲಿ ವೇಟರ್ ಕೆಲಸನ ಸಿಕ್ಕರು ಮಾಡ್ತೀನಿ. ಆದ್ರೆ ಹೇಮ, ಇಲ್ಲಿಂದ ಮುಕ್ತ ಆಗೋಣ. ನೀನು ಅತ್ತಿಗೆ ನಮ್ಮನ್ನು ಬಿಟ್ಟು ಬೆಂಗಳೂರಿಗೆ ಹೊರಟು ಬಿಟ್ಟರೆ ನಮ್ಮ ಗತಿಯನ್ನ ಹೊರಡುವ ಮುಂಚೆ ನನಗೆ ವೀಸಿಕೊಟ್ಟು ಹೋಗಲ್ಲ, ವೀಸಿಕೊಟ್ಟು ಇಲ್ಲ ಕಿಟ್ಟು, ನಿನ್ನನ್ನು ಬಿಟ್ಟು ಹೊರಡುವುದಿಲ್ಲ. ನಿನ್ನನ್ನು ಖಂಡಿತ ಕರೆದು ಹೋಗ್ತೀನಿ. ಹೇಮ, ನಾನಷ್ಟು ತೋಟಕ್ಕೆ ಹೋಗ್ಬಿಡ್ತೀನಿ. ಇಂದಿನ ಅಭ್ಯಾಸ ನೋಡ್ಕೊತೀನಿ. ಊಟಕ್ಕ ಆದ್ಮೇಲೆ ತಿಳಿಸು. ಅಪ್ಪ, ನಾನೀಗ ಸೋಲಾಪುರ್ ಬೆಂಗಳೂರು ಉದ್ಯಾನ ಎಕ್ಸ್ಪ್ರೆಸ್ ಅಲ್ಲಿ ಹೋಗತ್ತೀನಿ. ನೋಡಿ, ಬೇಗನೆ ಹೋಗಿ ಬೇಗನೆ ಬಂದ್ಬಿಡಿ. ಬಿಟ್ಟು ಬೆಂಗಳೂರಿಗೆ ಹೋಗಿ ಬರ್ತೀನಿ. ಆಗಲಣ್ಣ ತಾತ, ಆಗಲಣ್ಣ ಬೆಂಗಳೂರಿಗೆ ಹೋಗಿ ಬರ್ತೀನಪ್ಪ. ತಾತ ಅಣ್ಣ. ಅಪ್ಪ, ಬೆಂಗಳೂರಿಗೆ ಹೋಗಿ ಬರ್ತೀನಪ್ಪ. ಆಯ್ತಪ್ಪ. ಹೇಮ, ಬೆಂಗಳೂರಿಗೆ ಹೋಗಿ ಬರ್ತೀನಿ. ಬೇಗನೆ ಬಂದ್ಬಿಡಿ. ಬಿಟ್ಟು ಹೋಗಿ ಬರ್ತೀನಪ್ಪ. ಆಗಲಣ್ಣ ತಾತ ಅಣ್ಣ, ತಾತ ಆಗಲಣ್ಣ. ಆಯ್ತು. ಹಲೋ ಮಧುಕ, ನಾಗರಾಜ್, ಭಾರಿ ಗಾಳಿ ವಿಷಯದೊಳಗೆ ಸಿಕ್ಕಿ ಬಿದ್ದಂತೆ ಅನಿಸುತ್ತದೆ. ಬಾರಪ್ಪ ಮನುಕ, ಬಾ ಕೂತ್ಕೋ. ಜಗತ್ತಿನಲ್ಲಿರುವ ಎಲ್ಲಾ ಪ್ರಾಣಿಗಳಲ್ಲಿ ಮಾತಾಡುವ ಮಾತು ಮತ್ತು ವಿಚಾರ ಮಾಡುವ ಶಕ್ತಿ ಬರೀ ಒಂದು ಮನುಷ್ಯನಿಗೆ ಮಾತ್ರ ಇದೆ. ಅಂದಾಗ ಅದ್ರ ಸದುಪಯೋಗ ಆದ ಬುದ್ಧಿವಂತರು ನಾವು ಮಾಡ್ಕೊಳ್ಳಲ್ಲ ಬೇಕು. ನೀನನ್ನುವ ಮಾತು ಸತ್ಯವಾಗಿದೆ ಮಿತ್ರ. ಅಂದ ಹಾಗೆ ಫ್ಯಾಕ್ಟರಿ ಹಾಕಲಿಕ್ಕೆ ಸೈಟ್ ನೋಡಿ ಹೋಗೋಣ ಅಂತ ಹೋಗೋಣವೇ? ಹೋಗೋಣ. ಅದಕ್ಕೇನು, ಅದಕ್ಕೆ ಮುಂಚೆ ನನ್ನ ಅರ್ಧಾಂಗಿಣಿ ಪರಿಮಳನ ಪರಿಚಯವನ್ನ ಮಾಡಿಕೊಡ್ತೀನಿ. ಒಂದು ಕಪ್ ಚಾ
ಚಹಾ ಕುಡ್ಕೋಣ ಹೋಗೋಣವೇ? ಪರಿಮಳ ಪರಿಮಳ ಹೌದು ಬಾಯಿ ಯಾಕೆ ಸ್ವಾಮಿ ನನ್ನನ್ನು ಕರೆದ್ರ? ನೋಡು ಪರಿಮಳ, ಇವನು ಮಧುಕರ್, ನಂದು ಕ್ಲಾಸ್ಮೇಟ್ ಮತ್ತು ನಂದು ಆತ್ಮೀಯ ಮಿತ್ರ. ನೋಡು ಮಧುಕರ್, ಈಕೆನೇ ನನ್ನ ಬಾಳ ಸಂಗಾತಿ ಪರಿಮಳ. ಹಾಯ್ ಪರಿಮಳ, ಸ್ವೀಟ್ಲಿ. ಹಾಯ್ ಮಧುಕರ್, ಲವ್ ಯು.
ಮುದುಕರ್ನ ಮನೆಗೆ ಫಸ್ಟ್ ಟೈಮ್ ಬರ್ತಾ ಇದ್ದಾನೆ. ಏನಾರ ಸ್ವೀಟ್ ಮಾಡಿ ತಗೊಂಡು ಬಾ. ಆಗ್ಲಿ ಸ್ವಾಮಿ. ಬೇಡ ಬೇಡ, ಸ್ವೀಟ್ ಅಂದರೆ ನನಗೆ ಅಲರ್ಜಿ ಇದೆ. ಇದು ಅಲ್ಲದೆ ಈ ಟೈಮಿನಲ್ಲಿ ಚಾ ಕುಡಿಯುವ ಚಟ ನನಗಿಲ್ಲ. ಇನ್ನೊಮ್ಮೆ ಬಂದಾಗ ನಿನ್ನ ಮನೆಯಲ್ಲಿ ಊಟನೇ ಮಾಡುತ್ತೇನೆ. ಬಾ ನಾಗರಾಜ, ಸೈಡ್ ನೋಡಿಕೊಂಡು ಹೋಗೋಣ. ಖಾರಿ ಪುಟಾಣಿ ಶೇಂಗಾ. ಶೇಂಗಾ ಹೊಲ ನೀವು 1 ರೂಪಾಯಿ ಖಾರೆ ಪುಟಾಣಿ 1 ರೂಪಾಯಿ. ಹೋನ್ರಿ ಸಾಹೇಬ್ರ. ನೋಡ್ತೀರಪ್ಪ ಪೈಲ ಕೌಂಟ್ ಅವ ಚಲೋ ಚಲೋ ಅವ. ಮಾತು ನೋಡೋ ಪಕ್ಷ ಫಸ್ಟ್ ಕ್ಲಾಸ್ ಅವ. ಮಾತು ಮಾವಲ್ಲಿ ಬಿಟ್ಟುಕೊಂಡು ನಿಂತಾನೆ ಶೇಂಗಾ ತಿನ್ನಸಲ ಅಂದ ಅವ ಬಿ ವಡಪಾವ್ ಕೊಡ್ಬೇಕತ್ತ ನಂಗ. ಏ ತಮ್ಮ, ನೀ ಇದೇ ಹೋಗ್ತವ? ಹ್ಞೂ ರೀ ಸರ. ಶೇಂಗಾ ರೀ ಶೇಂಗಾ, ಗರಂ ಗರಂ ಶೇಂಗಾ, ಬಿಸಿ ಬಿಸಿ ಶೇಂಗಾ, ಖಾರೆ ಪುಟಾಣಿ ಶೇಂಗಾ. ಏ ಸ್ವಲ್ಪ ನಿಂದ್ರು ತಮ್ಮ. ಯಾಕ್ರಿ ಸಾರ? ನಿನ್ನ ಹೆಸರೇನಂದಿ? ಸುಂದರ್ ಅಂತ ತಾಯಿ ತಂದು ಇಟ್ಟು ಹೆಸರು ರೀ. ಸುಂದ್ರಣ್ಣ, ಸುಂದ್ರಪ್ಪ, ಸುಂದ್ರು ಅಂತ ಕರೀತಾರಿ. ಇಷ್ಟೆಲ್ಲ ಕೆಳಕ್ ಹಾಕ್ತೀರಿ ತಲ್ಲರಿ. ನೋಡಪ್ಪ ಸುಂದ್ರು, ಈ ಬೋರ್ಗಾಯಿ ಊರಿನಲ್ಲಿ ನಾವು ಒಂದು ನಾಟಕ ಆಡ್ಲಿಕ್ಕೆ ಬಂದಿದ್ದು. ಆ ನಾಟಕ ಪ್ರಚಾರ ಕೆಲಸ ಮಾಡು. ಯಾಕಂದ್ರ ಈ ಕೌಂಟ್ ಶೇಂಗಾ ಮಾರ್ಕೋದೆಲ್ಲ ಗಂಡಿಗಳು ಹೊಯ್ಕಾಡ್ಕೊತ ತಿರ್ಗಾಡ್ತಿ. ಹೊಯ್ಕೋತ್ ನಮ್ ನಾಟಕದ ಪ್ರಚಾರ ಕೆಲಸ ಆಗ್ತೈತಿ. ನೀ 10 ರೂಪಾಯಿ ಮಾಂದಲ್ಲಿ ಕೊಡ್ತೀನಿ. ಕಟ್ ಮಾಡ್ತೀನಿ ತಗೋ. ಏ ಸುಂದ್ರು, ಏ ಸುಂದ್ರ್ಯಾ, ಈ ಹ್ಯಾಂಡ್ಮಿಲ್ ತಗೋ, ಮಂದಿಗೆ ಹಂಚು, ಮತ್ತ ಈ ತುತ್ತಾರಿ ತಗೋ. ರಸ್ತೆ ಮ್ಯಾಲ ಮಸ್ತ್ ಬೈಕ್ ಹೋದ್ರು ನೋಡು. ಏನಂತ ಹೋದ್ರಿ ಸರ್? ನಿನ್ಗೆ ಓದ್ಲಿಕ್ ಬರ್ತದೋ ಏನು ಇಲ್ಲೋ? ಇದ್ರಾಗ ಬರ್ತದ ಐತಿ, ಅದೇ ಕೂಗಿ ಒದರಿ ಹೇಳು. ನೀವು ಮೊದಲು ನೋಡೋಣ. ಬರ್ರಿ ಬರ್ರಿ, ಆನಂದ ಪಡಿರಿ. ಈ ಬೋರ್ಗಾವಾಕ್ಷಿ ಮೈದಾನದಲ್ಲಿ ಹಾಕಿದ ಭವ್ಯ ರಂಗಮಂಚದಲ್ಲಿ ಇವತ್ತು ರಾತ್ರಿ 10:30ಕ್ಕೆ ಮರಳಿ ಬಂದ ಸೌಭಾಗ್ಯ ಈ ನಾಟಕ ಆಡ್ತೀವಿ. ಆ ನಾಟಕ ಖಲ್ನಾಯಕ ಪಾತ್ರದಲ್ಲಿ ಗುರುರಾವ್ ಶ್ರೀ ಕಲಾ ಸ್ವರೂಪಂ ಗುರುರಾವ್ ಕಾಣಿಸಿದ್ದಾರೆ. ಬರ್ರಿ ಬರ್ರಿ ಬರ್ರಿ. ಇಷ್ಟಂದ್ರೆ ಸಾಕು ಅಪ್ಪ. ನಿನಗೆ 10 ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ ತಗೋ. ಅಷ್ಟು ಮಾಡ್ತೀನಿ ತಗೋ. ಈಗ ಏ ಸುಂದ್ರು, ಸಂಜೆ ಕಡೆ ನಮ್ಮ ಸ್ಟೇಜಿನ ಹತ್ತಿರ ಬಂದು ಭೇಟಿ ಆಗು. ಬರ್ತೀನಿ. ಶೇಂಗಾರಿ ಶೇಂಗಾ, ಗರಂ ಗರಂ ಶೇಂಗಾ, ಖಾರೆ ಪುಟಾಣಿ ಶೇಂಗಾ. ಇದು ನಾಟಕ ಅಂದು ಮೊದಲನೇ ಬಿಡ್ತೀನಿ. ಬನ್ನಿರಿ ಬನ್ನಿರಿ ಬನ್ನಿರಿ, ನೋಡ್ರಿ ಆನಂದ ಪಡಿ. ಇವತ್ತು ರಾತ್ರಿ 10:30ಕ್ಕೆ ಅಕ್ಷಿ ಗ್ರೌಂಡ್ನಲ್ಲಿ ಹಾಕಿದ ಭವ್ಯ ರಂಗಮಂಚದಲ್ಲಿ ಮರಳಿ ಬಂದ ಸೌಭಾಗ್ಯ ನಾಟಕವಿದೆ. ರಂಗಕ್ಕೆ ಶ್ರೀ ಗುರುರಾವ್ ಖಲ್ನಾಯಕ ಪಾತ್ರದಲ್ಲಿ ಕಾಣಿಸಿದ್ದಾರೆ. ढोलकी
ಪ್ರಚಾರ ಕೆಲಸ ಅಷ್ಟು ಪಾಲಿಗೆ ಬಂದೈತಿ. ಹೌದಾ ಹಂಗಾದ್ರೆ ನಿಮ್ಗೆ ಎಷ್ಟು ಕೊಡ್ತಾರಂತಪ್ಪ ಅವ್ರು? ಈಗ ನಾನು ಎಷ್ಟು ಕುಗಿದಷ್ಟು ಹೇಳಿದ್ರ ಪ್ರತಿದಿನ ಸಂಜೆ ಒಂದು 10 ರೂಪಾಯಿ ಕೊಡ್ತೀನಿ ಅಂತ ನಾ ಕಂಪನಿ ನಾಟಕ ಮ್ಯಾನೇಜರ. ಆದ್ರೆ ಗುರು ಸಿಕ್ಕಿದ್ದ ಯಾಕೆ ಸಿಕ್ಕಿದ್ದ ಮಾವ? ಈಗಿದೆ ಇಲ್ಲೇ ಸಿಕ್ಕಿದ. ಇಲ್ಲಿಗೆ ಹೋಗಿ ಒಂದು 15 ನಿಮಿಷ ಆಗಿರ್ಬೇಕು ನೋಡಿ. ಹಾಗಾದ್ರೆ ನಾನು ಹೋಗ್ತೀನಿ. ಹೋಗಿ ಅವ್ನು ಸಿಕ್ಕು ಆಮೇಲೆ ಸಿಕ್ಕಿ ನನ್ನ ಬರ್ಲ. ಬಿಟ್ಟು ನಿಂದ್ರ ಶಂಕರಿ, ಅವನ ಪರಿಚಯ ನಿಂಗೆ ಐತನ? ಇಲ್ಲ ಮತ್ ಯಾಕೆ ಭೇಟಿ ಆಗ್ತೇವ ನಿನ್ ಮಗನಿಗೆ? ನಾನು ನಿನ್ನನ್ನು ತುಂಬಾ ಪರಿಚಯ ಮಾಡ್ತೀನಿ. ನನಗೂ ಎಷ್ಟು ಕೊಡ್ತಾರೆ ದುಡ್ಡು ಕೊಟ್ಟು ಕೊಡ್ತೀನಿ. ಶಂಕರಿ, ಈ ಕೆಲಸ ಹೆಣ್ಮಕ್ಳಿಗೆ ಕೊಡಂಗಿಲ್ಲ ಅಂದಾರ. ಸುಮ್ಮನೆ ನೀವು ಹೋಗ್ಬೇಡ. ನಾಳೆ ರಾತ್ರಿ ಇಬ್ರು ನಾಟಕ ನೋಡೋಣ. ಚಂದಾಗಿ ಕೂತು ನಾಟಕ ನೋಡೋಣ. ನನ್ನ ಹತ್ರ ರೊಕ್ಕ ಏ ಸ್ವಂತ ಬಾಳೆ ಹಣ್ಣ, ನೀನ್ ಅಂತ ರೊಕ್ಕ ಇದ್ರೆ ಹೋಗ್ರಿ ಬಿಡು. ನಾ ಟಿಕೆಟ್ಸ್ ತೆಗಿಸ್ತೀನಿ, ನಿಂಗ ನಾಟಕ ತೋರಿಸ್ತೀನಿ, ಮ್ಯಾಗ ನನ್ನ ಶೇಂಗಾನು ತಿನ್ನಿಸ್ತೀನಿ. ಚಕ್ರಿ ಶೇಂಗಾ ಈಗ ತಿನ್ನಂಗಿಲ್ಲ. ನಾ ಏನ್ ತಿನ್ನಂಗಿಲ್ಲ. ನೀವು ಉದ್ದಾಳ ಬಾಳೆಹಣ್ಣು ಮೊದ ತಿನ್ನಂಗಿಲ್ಲ. ನೀನ್ ಅರ್ಜಿ ಬಾಳೆ ತಿನ್ನಕಿನ ಅದನ್ನ ತಿನ್ನತ್ತೀನಿ. ನೀವು ಹೆಕ್ಕಡದಂತ ಮಾವ ಅಲ್ಲೋಡ ನಿಮ್ಮ ಮುಸ್ಲಿ ಕಡೆಗೆ ಅಂತ ನಾನು ಹತ್ರ ಬೇಕಂದ್ರೆ ಪುಟ್ಟ ಬಾಳೆನೇ ಇಷ್ಟ ಅದು. ನನಗೆ ಯಾವಾಗ ಹೋಗ್ಬೇಕು ಶಂಕರಿ, ಈಗ ನಿನ್ನ ಮಾತಿನಾಗೆ ಕೈಲಾಸ ಕಾಣ್ತೀಯೋ, ನನ್ನ ಮನಸ್ಸು ಸಣ್ಣದಾಗೋ ಒಂದು ಬೆಸ್ಟ್ ಡಾನ್ಸ್ ಮಾಡ್ತೀಯೋ. ನಾನು ನಾಟಕ ಕಲ್ಸ್ಕೊಂಡು ಓಡ ಬಂದು ನಟಿಯಂತೀಯ ಬೋಡೇನ? ನೀನ್ ನಾಟಕ ನಟಿಯಲ್ಲ, ನನ್ನ ಜೀವನ ಚಂದ ಮಾಡು ಚಲುವೆ ಅಂತ ತಿಳಿದೀನಿ. ಈಗ ನೀನು ಪಂಕ ಹೊಡ್ಲಿಕ್ಕೆ ಚಾಲು ಮಾಡ್ತೀಯೋ, ಏನಾಯ್ತು ನಿಂದು ಹಂಡರ್ ಹೊಡ್ಲಿಕ್ಕೆ ಚಾಲು ಮಾಡಿ. ಶಂಕರಿ ನಡಿ ಮಾಡ.
ಹುಬ್ಬಳ್ಳಿ ಕೃಷ್ಣ ಏನು ಮಾಡ್ತಾ ಇದ್ದಾನೆ? ಅವನ ಅಭ್ಯಾಸ ಮಾಡ್ತಿದ್ದಾನೆ. ನಾಗರಾಜ್ ಚಿನ್ನ ಎದ್ದಿಲ್ವೇ? ಇಲ್ಲ ಏನೋ ಗೊತ್ತಿಲ್ಲ. ಧಾತು ಹೋಯ್ತು ಮಗಳೇ, ಧಾತು ಹೋಯ್ತು. ಏನಾಯ್ತು ಮಾವ? ನಿನ್ನೆ ರಾತ್ರಿ ಸೋಲಾಪುರ ದೇಗುಲದ ಉದ್ಯಾನ ಎಕ್ಸ್ಪ್ರೆಸ್ ಟ್ರೈನ್ ವಾಡಿ ಹತ್ತಿರ ಸ್ಥಳದಲ್ಲಿ 100 ಜನ ಸತ್ತು 130 ಮಂದಿ ಜಖಮಿವಾಗಿದ್ದಾರೆ. 30 ಮಂದಿ ಸ್ಥಿತಿ ಚಿಂತಾಜನಕವಾಗಿದೆ. ಕೆಲವು ಜನರಿಗೆ ತುರ್ತ ಚಿಕಿತ್ಸೆ ಮಾಡಿದೆ. ಹೆಚ್ಚಿನ ಸುದ್ದಿ ತಿಳಿದಿರ ಮಗಳೇ, ಹೆಚ್ಚಿನ ಸುದ್ದಿ ತಿಳಿದಿರ. ಸ್ವಾಮಿ ರಾಜಾರಾಮ್ ಉದ್ಯಾನ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಹೋಗುತ್ತೀನಂತ ಹೇಳ್ತಾರೆ. ನಾಗರಾಜ್, ಮಗ ನಾಗರಾಜ್, ಯಾಕಪ್ಪ ಅಣ್ಣಗೆ ಯಾಕೆ ಕರೀತಾ ಇದ್ದಿ? ನಿನ್ನನ್ನ ದೇವರಿಗೆ ಹೊರಟರೆ ಅಪ್ಘಾತಕ್ಕೆ ಈಡಾದಪ್ಪ. ನಾಗರಾಜ್, ನಾಗರಾಜ್, ನಾಗಣ್ಣ, 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 ಸುಮ್ಮನೆ ಇದ್ರು ಮಲ್ಗೋದಕ್ಕೂ ಬಿಡೋದಿಲ್ಲ, ಸುಮ್ಮನಿದ್ರೆ ನಿದ್ದೆ ಮಾಡೋದಕ್ಕೂ ಬಿಡೋದಿಲ್ಲ. ಒಟ್ಟಿನಲ್ಲಿ ಈ ಉಪದ್ರ ಜೀವಗಳು ಸಾಕಾಗಿ ಬಿಟ್ಟಿವೆ ನಮ್ಮ ಮನೆಯಲ್ಲಿ. ಯಾಕಪ್ಪ ಯಾಕೆ ಕರಿತಾ ಇದೀಯಾ? ನೋಡಣ್ಣ, ಬೆಂಗಳೂರಿಗೆ ಹೋಗೋ ಉದ್ಯಾನದಲ್ಲಿ ಆಕ್ಸಿಡೆಂಟ್ ಆಗಿದೆ. ರೈಲ್ವೆ ಆಕ್ಸಿಡೆಂಟ್, ಬಸ್ ಆಕ್ಸಿಡೆಂಟ್, ವಿಮಾನ ಆಕ್ಸಿಡೆಂಟ್, ಇವೆಲ್ಲ ಸಾಮಾನ್ಯ ಸುದ್ದಿಗಳಪ್ಪ. ನೀವು ಇಷ್ಟ್ಯಾಕೆ ಗಾಬರಾಗಿದ್ದೀರಿ? ಹಾಗೂ ಇಲ್ಲ ಹೀಗೂ ಇಲ್ಲ. ತುರ್ತು ರೈಲು ಅಪಘಾತದಿಂದ ಜನ ಸತ್ರೆ ನೀವೇಕೆ ಸತ್ತಂತೆ ಹೇಳುತ್ತೀರಿ? ಅದೆಲ್ಲ ಕಾಮನ್. ಪಂಜಾಬ್ ಕಾಶ್ಮೀರಲ್ಲಿ 20-30 ಜನ ಸಾಯ್ತಾ ಇರ್ತಾರೆ. ತಂದೆ
ಮಗನನ್ನ ಪಂಜಾಬಿಯಾಗಿ ಧರಿಸ್ಕೊಡ್ಬೇಕು. ತಿಳಿಯದೆ ಹೀಗೆಲ್ಲ ಮಾತಾಡಬೇಡಿ. ನಾನು ಹೇಳುವ ಮಾತೇನಂದ್ರೆ, ನಿನ್ನೆ ಅವರು ನನಗೆ ಹೇಳಿ ಹೋಗಿದ್ರು ಇದೇ ಉದ್ಯಾನ ಎಕ್ಸ್ಪ್ರೆಸ್ಗೆ ಹೋಗ್ತೀನಂತ. ಅದು ಈಗ ಅಪಘಾತಕ್ಕೀಡಾಗಿದೆ. ಹೀಗಂದ್ಮೇಲೆ ಅದಕ್ಕೆ ಏನು ರಾಜಾರಾಮ ಇದೇ ಟ್ರೈನಿಗೆ ಹೋಗ್ಯಾನ? ಛೇ ಛೇ, ಶಂತ ಅನುಭೂತಾಯ್ತು ಏನು? ಈ ವಿಷಯವನ್ನು ನನಗೆ ಮೊದಲೇನ ತಿಳಿಸಿಬೇಡನಪ್ಪ ನೀ. ಮಗ ನಾಗರಾಜ್, ನೀನಾದ್ರೂ ವಾಡಿಗೆ ಹೋಗಿ ನೋಡಿಕೊಂಡು ಬಂದ್ರೆ ಚೆನ್ನಾಗಿತ್ತಪ್ಪ, ಚೆನ್ನಾಗಿತ್ತು. ಹೌದಣ್ಣ, ಹೌದು. ಅಣ್ಣನ ಸುದ್ದಿ ತಿಳ್ಕೊಬೇಕಣ್ಣ, ತಿಳ್ಕೊಬೇಕು. ಹೌದು ಪರಿಮಳ, ನನ್ನ ಸುಡ್ಗ್ಯಾಸ ನೀ ರೆಡಿ ಮಾಡಿಡು. ಯಾಕೆ? ವಾಡಿಗೆ ಹೋಗಿ ನೋಡ್ಕೊಂಡು ಬಾ ಅಂತ ನಂಗೆ ಅಪ್ಪ ಹೇಳ್ಯಾನ. ನಾ ಹೋಗಿ ಬರ್ತೀನಿ. ನೋಡಿ ಸ್ವಾಮಿ, ಅವರು ಅದೇ ರೈಲಿಗೆ ಹೋಗಿದ್ದಾರೆ ಅನ್ನೋದು ಏನ್ ಗ್ಯಾರಂಟಿ? ಒಂದ್ ವೇಳೆ ಹೋಗೋದಿದ್ರೆ ಒಂದ್ ಸ್ವಲ್ಪ ವಿಚಾರ ಮಾಡಿ ನೋಡಿ. ರಾಜಾರಾಮ ಅಲ್ಲಿ ಹೋಗೋದಿದ್ರೆ ಏನ್ ಗತಿ? ಸ್ವಲ್ಪ ವಿಚಾರ ಮಾಡೋಣ. ನೋಡಿ, ನಿನ್ನೆ ರಾತ್ರಿ ನೀವು ನನಗೆ ಜ್ವರ ಬಂದಿದೆ ಅಂತ ಹೇಳಿದ್ರಲ್ಲ, ಈ ಸ್ಥಿತಿಯಲ್ಲಿ ನಿಮ್ಮನ್ನು ಎಲ್ಲೂ ಕಳಿಸ್ಕೊಡೋದಿಲ್ಲ ನಾನು. ಹೌದಪ್ಪ, ಹೌದು. ನನಗ ರಾತ್ರಿ ಬಹಳ ಜ್ವರ ಬಂದಿತ್ತು. ನನಗೇನು ಹೋಗೋದಾಗಲ್ಲಪ್ಪ. ಮಗ ನಾಗರಾಜ್, ನೀನಾದ್ರೂ ಕಳಿಸಿಕೊಟ್ರೆ ನಾನಾದ್ರೂ ವಾಡಿಗೆ ಹೋಗಿ ನೋಡಿಕೊಂಡು ಬರ್ತೀನಪ್ಪ. ಆಗಲಪ್ಪ, ನೀ ಹೋಗಿ ಬಾ. ಅಪ್ಪನಿಗೆ 500 ರೂಪಾಯಿ ಕೊಡು, ಹೋಗಿ ಬರ್ಲಿ. ಸ್ವಾಮಿ, ತುಮಕೂರು ಹೋಗುವುದಕ್ಕೆ 500 ರೂಪಾಯಿ ಬೇಕೆ? 400 ರೂಪಾಯಿ ಸಾಕಾಗೋದಿಲ್ವೇ? ಭಾವ, ಈ ಮನೆಗೆ ಬಂದಿಟ್ಟು ನಾನು ನಿಮಗೆ ಏನು ಕೇಳಿಲ್ಲ, ಅದು ಬೇಕು ಅಂತ. ನಾನು ಕೂಡ ಮಾವನ ಜೊತೆಗೆ ಹೋಗ್ತೀನಿ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ತೀನಿ. ಏನು ಏನು ಎಲ್ಲರೂ ಹೋಗೋದಕ್ಕೆ ಅದೇನು ಜಾತ್ರೆ ಹಬ್ಬದೂಟವೇನು? ಮಾವನವರು ಹೋಗ್ಲಿಕ್ಕೆ 400 ಬೇಕು, ನೀನು ಹೋದ್ರೆ 1000 ಬೇಕು. ಅದ್ರಲ್ಲಿ ಈ ಗುಂಡ್ ನನ್ನ ಮಗ ಹೊರಟ್ರೆ ಸರಿ ಹೋಯ್ತು. ಹಾಗಬೇಡಕ್ಕ, ನನ್ನ ಮನಸ್ಸಿನ ತಳಮಳ ಏನು ಅಂತ ನಿಂಗೆ ಗೊತ್ತಾಗುದಿಲ್ವೇ? ನೀನು ಕೂಡ ಒಂದು ಹೆಣ್ಣು. ನನ್ನ ಮನಸ್ಸಿನಲ್ಲಿ ಯಾವ ಭಾವನೆಗಳು ಹುಡ್ತಾವೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತದೆ. ದಯವಿಟ್ಟು ಕಳಿಸ್ಕೊಡಿ, ನಿಮ್ಮ ಕೈ ಮುಗಿದು ಬೇಡ್ತಾ. ಸರಿ ಆಚೆ ಬರಾಚಿ. ಅತ್ತಿಗೆ, ನಾಗಣ್ಣನ ಜಾಗದಲ್ಲಿ ನಾ ಇದ್ದರೆ ನಿನ್ನ ಕುತ್ತಿಗೆ ಒತ್ತಿ ಕೈಲ ಆಗ್ತಾರಂತಿದೆ. ನಿನಗೆ ಅದಷ್ಟು ಸಾರಿ ಹೇಳಬೇಕು. ದೊಡ್ಡವ್ರಿಗೆ ಹಾಗೆಲ್ಲ ಮಾತಾಡ್ಬೇಡ ಅಂತ. ಛೀ ಛೀ, ನೀವೆಲ್ಲರೂ ಸೇರಿ ಕಾಗಿ ಕಚ್ಚಾಡ್ದಂಗೆ ಕಚ್ಚಾಡಿ ಮಾಡಿ ನೋಡಿ. ಹೇಮ, ಸದ್ಯ ಅಪ್ಪನೇ ಹೋಗಿ ಬರ್ಲಿ. ಆ ನಂತರ ಅವಶ್ಯಕತೆ ಇದ್ರೆ ನೀನು ಹೋಗುವಂತೆ. ಹಾಡು ಬೇಡಿ ಭಾವ, ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ, ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ. ನೋಡು ಹೇಮ, ನೀನು ಹೋಗ್ಬೇಕಂದ್ರೆ ಆ ನಿನ್ನ ಕಿವಿಯಲ್ಲಿ ಝುಮ್ಕಿ ಕೊಡು, ನಿನಗೆ 500 ರೂಪಾಯಿ ಕೊಡ್ತೀನಿ. ಹಾ, ನಿನಗೆ 500 ರೂಪಾಯಿ ತಾನೆ, ಈಗಲೇ ಕೊಡ್ತೀನಿ. ಮಗ ನಾಗರಾಜ್, ನಿನ್ನಪ್ಪ ಬದುಕಿರುವಾಗಲೇ ಎಂತೆಂತ ಕಷ್ಟವನ್ನು ನೋಡಬೇಕಾಗಿತ್ತೋ ಏನು. ಜವಾನಿ ನೀರ ಮೇಲೆ ಬರಿದ ಅಕ್ಷರಗಳು ಹೈ ಐಶ್ವರ್ಯ ಎಲ್ಲ ಸಮುದ್ರದ ನೀರಿನ ಗರ್ಜನೆ. ಈಗ ಈ ಮಾನವನ ದೇಹ ನೀರ ಮೇಲೆ ಬರಿದ ಅಕ್ಷರಗಳಿದ್ದಲ್ಲಪ್ಪ. ಉಳಿದ ಕಾಲ ಅತ್ಯಲ್ಪ ಅಂತೂ ನಡಿಲಿ ಈ ಬದುಕಿನ ಜಟಕ ಬಂದು. ಇದೋ ಮಾವ, ನಿಮಗೆ 400 ರೂಪಾಯಿ. ಹಾ ಹೇಮಾ, ನೀ ತಗೋ 500 ರೂಪಾಯಿ. ಅದನ್ನು ಕೂಡ ಮಾವು ಕೊಡ್ತೀನಿ. ಮಾವನೋ ಸೊಸೆನೋ, ಒಟ್ನಲ್ಲಿ ಈ ನಿಮ್ಮ ಹಣಕ್ಕೆ ನಮ್ಮ ಹಣ ಬಡಬೇಕಲ್ಲ.
ರೀ ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ಈ ಕುರಿಗಳ ಗಲಾಟೆಯಲ್ಲಿ ಒಂದ್ ಕಪ್ ಚಾನು ಕುಡಿಲ್ಲ. ನಡಿ ಚಾ ಕೊಡು. ಕಿಟ್ಟು, ನಾವು ಹೋಗಿ ಬರ್ತೀವಪ್ಪ. ಆಗ್ಲಪ್ಪ, ಆದಷ್ಟು ಬೇಗ ಬರ್ರಿ. ಹಾ ಕಿಟ್ಟು ನೋಡು, ಅವ್ರಿಗೆಲ್ಲ ಎದುರು ಹಾಕೋಬೇಡ, ಸರಿಯಾಗಿ ಊಟ ಮಾಡ್ಬೇಕು. ಅವ್ರು ಹಾಗಂದ್ರು ಹೀಗಂದ್ರು ಅಂತ ಅವಕಾಶ ಇಟ್ಕೋಬೇಡ. ಊಟ ಮಾಡಿ. ನಾನು ಬೇಗ ಹೋಗಿ ಬೇಗ ಬಂದಿರ್ತೀನಿ. ಸರಿ ಮಾವ. ಕಿಟ್ಟು, ನಾನು ಬೇಗ ಹೋಗಿ ಬರ್ತೀನಿ. ಅಮ್ಮ, ತಾಯಿಯ ಪ್ರೀತಿ ವಾತ್ಸಲ್ಯ ತಿಳಿವಿದ ಕಿಟ್ಟುವಿಗೆ ನೀನೇ ತಾಯಿಯಾಗಿರಮ್ಮ, ನೀನೇ ತಾಯಿಯಾಗಿ. ಈ ಮಕ್ಕಳ ಮಮತೆ ಕಂಡು ಕಣ್ಣು ತುಂಬಿ ಬಂತು ಹೇಮ, ಕಣ್ಣು ತುಂಬಿ ಬಂತು ಹೇಮ. ನಿನ್ನ ಮಾತ್ರವನ್ನು ತನಗಿರಿ. ಕಿಟ್ಟು, ನಾವು ಹೋಗಿ ಬರ್ತೇವಪ್ಪ. ಆಗ್ಲಪ್ಪ, ಆಗ್ಲಪ್ಪ, ಆದಷ್ಟು ಬೇಗ ಬರ್ರಿ. ನಡಿ ಹೇಮ, ಹೋಗೋಣ. ಬೇಗ ಬಂದು ಏನೋ ಕೋಡಂಗಿ, ಏನೋ ಅಳ್ತಿರ್ತೀವಿಯಲ್ಲ, ನೀನು ಅವ್ರ ಜೊತೆಗೆ ಹೋಗ್ಬೇಕಾಗಿತ್ತೇನೋ. ಅಲ್ಲ, ಆ ಅಳು ಮಂಚಿಗೆ ಹೇಮಾಗೆ ನೀನು ಸರಿಯಾದ ಜೋಡಿಯಾಗಿದೆ. ಮಾತೆತ್ತರೆ ಸಾಕು ಅಳುತ್ತಾ ನಿಂದಿರ್ತಾಳೆ, ನೀನನ್ನು ಮಾತೆತ್ತರೆ ಸಾಕು ಎದುರು ತಕೊಳ್ಳಲು ಬರ್ತೀಯ. ಬಿಟ್ಟಿ ಕೋದಿದ್ದು ಹೊಟ್ಟೆ ತುಂಬ ಬಿಟ್ಟಿರಲ್ಲ, ನಿಮ್ಮನ್ನ ಅಂಡಮಾನ್ ನಿಕೋಬಾರ್ಗೆ ಕಳಿಸ್ಬೇಕಾಗಿತ್ತು ನಿಮ್ಮಂತ ಕೋತಿಗಳನ್ನ. ಯಾಕೋ ಕೋಣ ಗಂಟಲು ಹರಿದುಕೊಳ್ತಿರುವಿ? ಅಲ್ಲ, ನಿನ್ನ ಶಾಲೆಗೆ ಹೋಗೋದನ್ನ ಬಿಟ್ಟು ದನದ ಕೊಟ್ಟಿಗೆಯಲ್ಲಿ ಕೆಲಸ ಮಾಡುತ್ತಾ ಹೇಳವೇ ನಿನಗೆ? ಸ್ಕೂಲಿಗೆ ಹೋಗ್ಬೇಕಿತ್ತು. ಇಲ್ಲ, ಮೊದಲು ನಾನು ಹೇಳಿದಷ್ಟು ಕೇಳು, ಆಮೇಲೆ ಮಧ್ಯಾಹ್ನ ಸ್ಕೂಲಿಗೆ ಹೋಗುವಂತೆ. ಅದೇ ಮೊದಲು. ಆಗ್ಲಮ್ಮ, ಆಗ್ಲಿ. ಅಯ್ಯೋ ಪರಮಾತ್ಮ, ಈ ಮುದಕನನ್ನು ಎಷ್ಟು ಕಾಡಿದರೂ ನಿನಗೆ ಸಮಾಧಾನವಿಲ್ಲ. ದುರಗುರಿಯಾದ ನಾಗರಾಜನು ಮಗನು ಅನ್ನಲು ನಾಚಿಕೆ ಅನಿಸಿದ್ರು. ಸದಗುಣಿಯಾದ ರಾಜ ರಾಮನ ಮುಖ ನೋಡಿ ದುಗಡವನ್ನು ಹೇಗೆ ಕಲಿಯುತ್ತಿದೆ.
ಈಗ ಇಲ್ಲಿ ಬಂದು ನೋಡಿದರೆ ರಾಜರಾಮನ ಪತ್ತನೆ ಆಗ್ತದೆ. ಉದ್ಯಾನ ಎಕ್ಸ್ಪ್ರೆಸ್ ನಲ್ಲಿ ಟಿಕೆಟ್ ತೆಗೆದು ಸುದ್ದಿ ಸಿಕ್ಕಿದೆ. ಹಾಗಾದ್ರೆ ವ್ಯಕ್ತಿಯ ಪತ್ತನೆ ಹತ್ತಲಿಲ್ಲ. ದವಾಖಾನೆ ಎಲ್ಲ ಹುಡುಕಾಡಿ ಮುಗಿದವೆ, ಆದರೆ ವ್ಯಕ್ತಿಯ ಪತ್ತನೆ ಹತ್ತಲಿಲ್ಲ. ಸತ್ತ ಹೋದ ದುರ್ದೈವಿ ವ್ಯಕ್ತಿಗಳಲ್ಲಿ ರಾಜರಾಮನು ಶಿವನ ಪಾದ ಸೇರಿದನೋ ಏನು? ನೀವು ಆಡುವ ಒಂದೊಂದು ಮಾತುಗಳು ಕೇಳಿದ್ರೆ ನನ್ನ ಮನಸ್ಸಿನಲ್ಲಿ ತುಂಬಾ ತಳಮಳ ಆಗ್ತಾ ಇದೆ. ಮಾವ, ನನ್ನ ಪತಿದೇವರು ನನ್ನಿಂದ ಆಗಲಿ ಹೋದರೇನು? ನನ್ನನ್ನು ಒಂಟಿಯಾಗಿ ಬಿಟ್ಟು ನಾವು ದೂರ ಹೊರಟು ಹೋದರೇನು? ಅಯ್ಯೋ ದೇವರೇ, ನಾನು ಯಾವ ತಪ್ಪು ಮಾಡಿದಂತ ದೇವರು ನನಗಿಂತ ಶಿಕ್ಷೆ ಕೊಟ್ಟಿಲ್ಲ ಮಾವ. ನನ್ನ ಪತಿದೇವರೇ ನನ್ನಿಂದ ಹೊರಟು ಹೋದ್ಮೇಲೆ ಏತಕ್ಕಾಗಿ ಬೇಕು ಮಾವ? ಏತಕ್ಕಾಗಿ ಬೇಕು? ಅವರೇ ನನ್ನಿಂದ ಹೊರಟು ಹೋದ್ಮೇಲೆ ಮಳೆಗಳು ಏತಕ್ಕಾಗಿ ಬೇಕು ಮಾವ? ಏತಕ್ಕಾಗಿ ಬೇಕು? ಇಂದು ಇವಳ ಕೈಯಲ್ಲಿ ಬಳೆಗಳಿಲ್ಲ. ನಾನು ಇದ್ದು ಸತ್ತಂತಾಡುವುದು ಮಾವ, ಇದ್ದು ಸತ್ತಂತಾಡುವುದು. ಮಗಳೇ, ಹೀಗೇಕೆ ಮಾಡಿಕೊಂಡಮ್ಮ, ಹೀಗೇಕೆ ಮಾಡಿಕೊಂಡ? ನನ್ನ ಮಗ ಸತ್ತ ದುಃಖಕ್ಕಿಂತಲೂ ಈ ನಿನ್ನ ವೈದ್ಯರ ಮುಖ ನೋಡು. ನನ್ನ ಕರುಳಿಗೆ ಚುರಿ ಹಾಕಿ ತಿಳಿದೈತು. ವೇದನೆ ಆಗುತ್ತಾ ಇದೆ ಮಗಳೇ, ವೇದನೆ ಆಗುತ್ತಾ ಇದೆ. ಇನ್ನು ದಿನವೂ ಇಂಥ ಸರಿಗಾಗಿ ನೀನು ಸಣ್ಣ ಆಗೋದು ಮಗಳೇ. ನೀನು ನಾನು ಹೇಗೆ ಸಹಿಸ್ಲಿ ಮಗಳೇ, ನಾನು ಹೇಗೆ ಸಹಿಸ್ಲಿ? ಪರಮಾತ್ಮ ಈ ಎಲ್ಲ ಅನಿಷ್ಟ ನೋಡಿ ನಾನು ಬದುಕಿ ಸತ್ತವರಂತೆ ನಿನ್ನ ಪಾದದಲ್ಲಿ ಸೇರಿಸ್ಕೋ ತಂದೆ, ನಿನ್ನ ಪಾದದಲ್ಲಿ ಸೇರಿಸ್ಕೋ. ಮಾವ, ಮಗನನ್ನು ಕಳೆದುಕೊಂಡ ದುಃಖ ಎಂತದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಮನಸ್ಸಿನಾಗಿತ್ತಿರುವ ವೇದನೆ ಎಂತದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಮಾವ, ಚೆನ್ನಾಗಿ ಗೊತ್ತು. ಆದ್ರೆ ಮೊದಲಿನ ಕಾಲದಲ್ಲಿ ಇತ್ತಂತೆ ಸತಿ ಸಹಗಮನ ಪದ್ಧತಿ ಅಂತ. ಪತಿ ಸತ್ರೆ ಸತಿಯು ಅವನ ಜೊತೆ ಹೋಗ್ಬೇಕು ಅಂತ. ಹಾಗೇನಾದ್ರೂ ಇದ್ರೆ ನಾನು ಕೂಡ ನನ್ನ ಪತಿ ಜೊತೆಗೆ ಹೋಗ್ಬಿಡ್ತಿದ್ದೆ. ಅಂತ ಪದ್ಧತಿ ಈಗಿಲ್ವಲ್ಲ. ಅದಕ್ಕಾಗಿ ನಾನೊಂದು ನಿರ್ಧಾರ ಮಾಡಿದ್ದೇನೆ ಮಾವ, ಈ ಭೂಮಿ ಮೇಲೆ ನಾನು ಬದುಕಬಾರ್ದು, ನಾನು ಬದುಕಬಾರ್ದು ಅಂತ ನಿರ್ಧಾರ ಮಾಡಿದ್ದೇನೆ. ಅಪಚಕುನು ಮಾತಾಡಬಾರ್ದಮ್ಮ, ಅಪಚಕುನು ಮಾತಾಡಬಾರ್ದು. ಪ್ರತಿಯೊಬ್ಬರ ಜೀವನ ಭಿನ್ನವಾಗಿದೆ. ಕಷ್ಟ ಸುಖ ಕತ್ತಲೆ ಬೆಳಕಿನಂತೆ ಒಂದಾದ ನಂತರ ಒಂದು ಬರುತ್ತದೆ. ನಿನಗೆ ಕಷ್ಟ ಕೊಡಲಿಕ್ಕಾಗಿಲ್ಲಮ್ಮ, ನಿನಗೆ ಕಷ್ಟ ಕೊಡಲಿಕ್ಕಾಗಿಲ್ಲ. ನನ್ನ ಮಗನ ಗಂಡಕ್ಕಾಗಿ ತರ್ಪಣ ತಂದಾಗೈತೆ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಇಂಥ ಅಭದ್ರ ವಿಚಾರ ಮಾಡಬೇಡ ಮಗಳೇ, ಇಂಥ ಅಭದ್ರ ವಿಚಾರ ಮಾಡಬೇಡ. ಮಾಮ, ಹೌದು ಮಗಳೇ, ಹೌದು. ಎಷ್ಟೇ ಕಷ್ಟ ಬಂದರೂ ನೀನು ಆತ್ಮಹತ್ಯೆ ಮಾಡಿಕೊಳ್ಳುವುದಿല്ലെಂದು ನನಗೆ ವಚನ ಕೊಡು ಮಗಳೇ, ನನಗೆ ವಚನ ಕೊಡು. ನಾನು ನಿಮ್ಮ ಇಚ್ಛೆದಂತೆ ನಡ್ಕೊಳ್ತೀನಿ. ನಿಮ್ಮ ಮನಸ್ಸಿಗೆ ನೋವು ಕೊಡುವ ಹಾಗೆ ಎಂದು ನಡ್ಕೊಳ್ಳುವುದಿಲ್ಲ ನಾನು.
ಅಪ್ಪ ಆದಾಗ ಹಂದೇ ಆಗಿ ಹುಟ್ಟು ಬರ್ಬೇಕು ನೋಡ್ರಿಯಪ್ಪ ಕಟ್ಟಾಯದಾಗ ಮುಳುಗಿ ಮೈ ಮಾಲಿಶ್ ಮಾಡ್ಕೊಳ್ಳೋದು ಟೀಕ ಈ ಮ್ಯಾನೇಜರ್ ಮಾತ್ರ ನಮಸ್ಕಾರ ಈ ಪೇಟಿ ಮಾಸ್ತರ್ ಈ ತಪ್ಪಲ್ರಿಗ ಈ ನಟರಿಗ ಈ ನಟಿಗ ಎಲ್ಲಾರಿಗ ಸುಧಾರಿಸೋಣ ಸ್ವಲ್ಪ ಏನಾರು ತಪ್ಪನ್ನು ನೋಡ್ರಪ್ಪ ನಾವು ಕಂಪ್ನಿ ಬಿಟ್ಟು ಹೋಗಿರ್ತಾರ ಮಕ್ಕಳು ಇವ್ರ ಮುಗ್ಯಾರ್ದಾಗ ಆ ಮಾಲಕರ ಮಗ ಜೀವ ತಿಂತಾರ ಇಷ್ಟೆಲ್ಲ ಮಾಡಿ ರಾತ್ರಿ ಇವ್ರ ಮಾರಿಗ ಕೋಬಳಾಗ ಎಲ್ಲ ಬಣ್ಣ ಹೊರಸ್ಬೇಕ್ರಿ ಯಾಕಂದ್ರ ನಮ್ ಕಂಪ್ನಿಯಾಗ ಖಲ್ನಾಯಕ್ ಪಾತ್ರ ಮಾಡೋ ಮಂದಿ ಬ್ಯಾರೆ ಯಾವ ಇಲ್ರಿ ಇದು ಕಂಪ್ನಿ ಬಿಟ್ಟು ಯಾವಾದ್ರೆ ಮಾತೋಟದ ಹೋಗಿ ಕಸ ಹೊಡಿಬೇಕನ್ಸೋದು ಓ ಯಪ್ಪ ಮನ್ಸ ನೋಡು ನಾವ್ ಇಲ್ಲೇ ಅಲ್ಲೇ ಇಲ್ಲೇ ಅಲ್ಲೇ ಕನ್ನಡ ನಾವ್ ಎಲ್ಲಿ ಬೇಕಾದಲ್ಲಿ ಇರ್ತೀವಿ ನೆಂದವ್ರು ಬಂದಾಗ ಮಾತಾಡ್ತಾರೆ ನಮ್ಮ ಕತಿ ಏ ಶಂಕ್ರಿ ಬೆಟ್ಟಾಗೋ ಕೆಲ್ಸ ಅಂದ್ರೆ ಸಿಗೋ ಕೆಲ್ಸ ಇತ್ತೇನೋ ಒಂದೆರಡು ಬಾಳೆಹಣ್ಣು ತಗೊಂಡು ಏ ಶಂಕ್ರಿ ಸಂಡ್ಯಾಗ ಬಾಳೆಹಣ್ಣು ಆಗ ಬರಂಗಿಲ್ಲ ನಿನ್ನ ರಾತ್ರಿ ನಾಟಕ ನೋಡಕ್ ಬಂದಿದಿ ಬಂದ್ ಹೋಗಿದ್ದೆ ಅಂತ ಏನ್ ಕೇಳ್ತೀರಿ ಮುಂದಿನ ಸಾಲ ಎರಡೇ ಕುರ್ಚಿಗೆ ನಾನು ಹೀಗೆ ನಿನ್ನ ಕತಿ ಅವ ಯಾರವ ಕೌಶೇಗ ಮಾರವ ಬಿಗ್ನಾಶ್ ನನ್ನ ಮಗ ಅವನ್ ಸತ್ಯನಾಶ ಆಗ್ಲಿ ಅವ ನಿನ್ಗೆ ಏನಾಗ್ಬೇಕು ನನಗೆ ಹೇಳು ಹಿಂಗೈತೇನೋ ನಿಮ್ಮ ಕತಿ ನಾಟಕ ಹಂಗಾಯ್ತು ಶಶಾಂಕರ ಪಾತ್ರ ಮುಖದಾಗ ಏನು ಕ್ರೂರತೆ ಇತ್ತು ಅಂತೇಳಿ ನೀವೇನೇ ಹೇಳ್ರಿ ನಿಮ್ ಜೊತೆ ಮಾಡೋ ರತ್ನ ಪಾತ್ರ ಅದಕ್ಕೆ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಇನ್ನೂ ಆಕಿಗಿಂತ ಚೆನ್ನಾಗಿದ್ದಕ್ಕಿಂತ ಮಾಡ್ಬೋದಾಗಿತ್ತು ಏ ಶಂಕ್ರಿ ನಾಟಕದ ಪಾತ್ರ ಮಾಡ್ತೀನಿ ಅಂದಾಗ ಆಯ್ತು ಹುಷಾರ್ದಾಗ ಮಾಡ್ತೀನಿ ಅಂತಂದೆ ಆಕಿನೇನೋ ಪ್ಯೂರ್ತಿ ಸೀನ್ ಇತ್ತಲ್ಲ ಬಾಳ ಗಲೀಜ್ ಹೊಲಸು ಬಟ್ಟೆ ಹಾಕಿದ್ರು ಶಂಕ್ರಿ ನಾಟಕದಾಗ ನಟಿಯಾಗಿ ಪುಣ್ಯದ ಆಸೆ ಭಾಳ ಇದ್ದಂಗ ಕಾಣುತ್ತದ ಶಂಕ್ರಿ ನಾವೊಂದು ಡೈಲಾಗ್ ಹೇಳ್ತೀನಿ ಆ ಡೈಲಾಗ್ ನೋಡಿ ಅಭಿನಯ ಮಾಡ್ಬೇಕು ನೋಡ ಆಗ್ಲಿ ಮನೋಹರ ನೀನ್ ಏನ್ ಹೇಳ್ತಿ ಅದನ್ನ ಹೇಳೋದೇ ನನಗೆ ಶಂಕ್ರಿ ಈ ನಿನ್ನ ಕೋಗಿಲ ಕಂಠದಿಂದ
ಬಂದು ಫಸ್ಟ್ ಕ್ಲಾಸ್ ಬಂಕ ಹೊಡಿ ದೇವ